ಒಂದು ಹಳ್ಳಿಯಲ್ಲಿ ಮೋಹನ್ ಎಂಬ ಬಾಲಕನಿದ್ದ. ಅವನು ಬುದ್ಧಿವಂತನಾಗಿದ್ದರೂ ಯಾವಾಗಲೂ ಸುಲಭ ಮಾರ್ಗವನ್ನು ಹುಡುಕುತ್ತಿದ್ದ. ಶಾಲೆಯಲ್ಲಿ ಪರೀಕ್ಷೆಯಲ್ಲಿ ಸುಲಭವಾಗಿ ಹೆಚ್ಚು ಅಂಕಗಳನ್ನು ಪಡೆಯಲು ಕೆಲವು ವಿದ್ಯಾರ್ಥಿಗಳು ತಪ್ಪು ಮಾರ್ಗಗಳನ್ನು ಬಳಸಿದರು. ಮೋಹನ್ ಕೂಡ ಅವರಂತೆ ಮಾಡಿದರೆ ಸುಲಭವಾಗಿ ಉತ್ತೀರ್ಣನಾಗಬಹುದು ಎಂದು ಯೋಚಿಸಿದನು. ಆದರೆ ಅವನು ತನ್ನ ಹೃದಯದ ನುಡಿಯನ್ನು ಕೇಳಿ ನಿರ್ಧರಿಸಿದ, ಸತ್ಯವೇ ನನ್ನ ಶಕ್ತಿ. ಪರೀಕ್ಷೆಯಲ್ಲಿ ಮೋಹನ್ ಪ್ರಾಮಾಣಿಕವಾಗಿ ಉತ್ತರ ಬರೆಯುತ್ತಿದ್ದನು. ಅವನು ಹೆಚ್ಚು ಅಂಕ ಪಡೆದಿಲ್ಲದಿದ್ದರೂ ಶಿಕ್ಷಕರು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿದರು. ಹಳ್ಳಿಯ ಜನರ ಮುಂದೆ ಅವನು ಆದರ್ಶವಂತನಾಗಿದರು. ಒಂದು ದಿನ ಹಳ್ಳಿಯ ರೈತನು ಅವನಿಗೆ ತೋಟದಲ್ಲಿ ಸಹಾಯ ಮಾಡಲು ಕೇಳಿದರು. ಮೋಹನ್ ತನ್ನ ಶ್ರಮದಿಂದ ತೋಟವನ್ನು ಸುಂದರವಾಗಿ ಮಾಡಿದರು. ರೈತನು ಸಂತೋಷವಾಗಿ ಅವನಿಗೆ ಬೋನಸ್ ಕೊಟ್ಟರು. ಹಳ್ಳಿ ಜನರು ಅವನ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ನೋಡಿ ಅವನನ್ನು ಗೌರವಿಸಿದರು. ಈ ಕಥೆ ನಮಗೆ ಕಲಿಸುತ್ತದೆ, ಸುಲಭ ಮಾರ್ಗ ಹುಡುಕುವುದು ತಾತ್ಕಾಲಿಕ ಸಂತೋಷ ನೀಡಬಹುದು, ಆದರೆ ಸತ್ಯ ಮತ್ತು ಶ್ರಮವು ಶಾಶ್ವತ ಗೌರವ ಮತ್ತು ಯಶಸ್ಸನ್ನು ತರಲಿದೆ. ಜೀವನದಲ್ಲಿ ಯಾವತ್ತೂ ಪ್ರಾಮಾಣಿಕವಾಗಿರಬೇಕು ಮತ್ತು ನಿಷ್ಠೆಯಿಂದ ಕೆಲಸ ಮಾಡುವುದರಿಂದ ಯಾವ ಸಮಸ್ಯೆಗೂ ಪರಿಹಾರ ದೊರೆಯುತ್ತದೆ.